ನಮಸ್ಕಾರ ಸ್ನೇಹಿತರೆ ಕೆ ಎಸ್ ಮತ್ತೆ ಗ್ರೂಪ್ ಪಿ ಎಕ್ಸಾಮ್ ಗಳಿಗೆ ನಿಮ್ಗೆ ಗೊತ್ತಿದೆ ಮೆಂಟಲ್ ಎಬಿಲಿಟಿ ತುಂಬಾ ಇಂಪಾರ್ಟೆಂಟ್. ಕೆ ಎಸ್ ಅಲ್ಲಿ ಪೇಪರ್ 2 ಅಲ್ಲಿ ಕೇಳ್ತಾನೆ. ಇದು ನಾವು ಮಾಡ್ತಾ ಇರ್ತಕ್ಕಂಥ ಸೀರೀಸ್ ಏನಿದೆ, ದಯವಿಟ್ಟು ಇದನ್ನ ಫಾಲೋ ಮಾಡಿ. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಕೆ ಎಸ್ ಅಂತ ಹೇಳಿ ನಾವು ಸಪರೇಟ್ ಒಂದು ಪ್ಲೇ ಲಿಸ್ಟ್ ಮಾಡಿದೀವಲ್ಲ, ಅಲ್ಲೂ ಕೂಡ ನಿಮ್ಗೆ ಆ ಡೀಟೇಲ್ ಆಗಿ ಮೆಂಟಲ್ ಎಬಿಲಿಟಿ ಆಗಿರ್ಬೋದು, ಕೆ ಎಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇರೋದು, ಹೆಂಗೆ ಸಾಲ್ವ್ ಮಾಡಬೇಕು, ಸೊ ಇವೆಲ್ಲ ಆ ಒಂದು ಸೀರೀಸ್ ನ ಮಾಡ್ತಾ ಇದೀವಿ. ಸೊ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಕೆ ಎಸ್ ಪ್ಲೇ ಲಿಸ್ಟ್ ನ ಓಪನ್ ಮಾಡಿ, ಅಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್, ಜಿ ಕೆ, ಮೆಂಟಲ್ ಎಬಿಲಿಟಿ ಎಲ್ಲ ಸಿಗುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿದ್ರೆ ಮಾಡ್ಕೊಳಿಸ್ತೀನಿ. ಸೊ ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಇರೋದು ಸಿಗುತ್ತೆ, ಜಾಯ್ನ್ ಆಗ್ಬೋದು. ಓಕೆ, ಸೊ ಬರ್ತೀನಿ ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ. ಡೀಟೇಲ್ ಆಗಿ ಸಾಲ್ವ್ ಮಾಡೋಣ. ನೋಡಿ, ಇದು ಕೆ ಎಸ್ ಅಲ್ಲಿ ಬಂದಿರೋ ಕ್ವಶನ್. ಹಲವು ವರ್ಷಗಳ ಕಂಪನಿಗಳು ನೋಡಿ, ಬ್ಯಾಟ್ರಿಗಳ ಮಾರಾಟ 1000 ಸಂಖ್ಯೆಗಳಲ್ಲಿ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬ್ಯಾಟ್ರಿ ವಿಧ 4H, 7H, 32H, 55H, 55H, 35H, ಇದು ವರ್ಷ ಕೊಟ್ಟಿದ್ದಾನೆ. ಎಷ್ಟೆಷ್ಟು ಸಾಲ್ವ್ ಆಗಿದೆ, ಈ ವರ್ಷದಲ್ಲಿ ಒಟ್ಟು ಎಷ್ಟು ಇದು ಸೆಲ್ ಆಗಿದೆ. ಓಕೆ, ಎಷ್ಟು ವರ್ಷದಲ್ಲಿ ಮಾರಾಟ ಆಗಿದೆ, ಸೇಲ್ ಆಗಿದೆ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ಫಸ್ಟ್ ನಾನು ಹೇಳ್ತೀನಿ, ಯಾವಾಗ್ಲೂ ಅನಲೈಸ್ ಮಾಡ್ಕೊಳ್ಳಿ ಸ್ನೇಹಿತರೆ, ಅನಲೈಸ್ ಮಾಡ್ಕೋಬೇಕು. ಫಸ್ಟ್ ಏನ್ ಮಾಡಿ, ಈ ತರದಾಗ ಕ್ವಶನ್ಸ್ ನೋಡಿ, 2 ಕ್ವಶನ್ಸ್ ಇದೆ. ಮಾರಾಟವಾದ ಬ್ಯಾಟ್ರಿಗಳು, ಮಾರಾಟದ ಒಟ್ಟು ಬ್ಯಾಟರಿ ಸಂಖ್ಯೆ, ಶೇಕಡಾವಾರು ಗರಿಷ್ಠವಾದ ವರ್ಷ, ಯಾವ ವಿಧದ ಮಾರಾಟದಲ್ಲಿ ಸತತ ಕುಸಿತವಾಗಿದೆ. ಓಕೆ, ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಕ್ವಶನ್ ಒಂದೊಂದ್ಸಲ. ಸುಮ್ನೆ ಒಂದ್ ಕಣ್ಣಾಡ್ಸ್ಕೋಬೇಕು. ಯಾವುದೇ ಆದ ಈ ತರ ಟ್ಯಾಬ್ಯುಲರ್ ಕಾಲಮ್, ಟ್ಯಾಬ್ಯುಲರ್ ಡಿ ಐ ಅಂತ ಕರಿತೀವಿ, ಲೈನ್ ಗ್ರಾಫ್, ಮತ್ತೆ ನಿಮಗೆ ಪೈ ಚಾರ್ಟ್, ಅದನ್ನ ಮುಂದೆ ವಿಡಿಯೋಗಳಲ್ಲಿ ತಗೋತೀನಿ. ಓಕೆ, ಈ ತರ ಕೊಟ್ಟಾಗ ಫಸ್ಟ್ ಅನಲೈಸ್ ಮಾಡಿ. ನೋಡಿ 75 ಇದೆ, ಇದು ಒಟ್ಟು 543 ಇದೆ, 578 ಇದೆ. ಹಿಂಗೆ ಸುಮ್ನೆ ಒಂದ್ಸಲ ನೋಡ್ಕೋಬೇಕು, ಅನಲೈಸ್ ಮಾಡ್ಕೋಬೇಕು. ಓಕೆ, ಯಾಕೆಂದ್ರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇದು ಸೆಕೆಂಡ್ ಕ್ವಶನ್ ತಗೊಂಡ್ಬಿಡ್ತೀನಿ ಫಸ್ಟ್. 1992ರಿಂದ 97ರವರೆಗೆ ಯಾವ ವಿಧದ ಬ್ಯಾಟರಿಯ ಮಾರಾಟದಲ್ಲಿ ಸತತ ಕುಸಿತವಾಗಿದ್ದಿದೆ ಅಂತ ಕೇಳಿದ್ದಾನೆ. ಕಂಟಿನ್ಯೂಸ್ ಮಾರಾಟದಲ್ಲಿ ಡಿಕ್ರೀಸ್ ಆಗಿರ್ತಕ್ಕಂಥದ್ದು ಯಾವುದು? ಓಕೆ, ಸೇಲ್ಸ್ ಅಲ್ಲಿ ಡಿಕ್ರೀಸ್ ಆಗಿರೋದು 1992ರಿಂದ 97ರ ತನಕ. ಓಕೆ, ಸೊ ಇಲ್ಲಿ ನೋಡಿ 75 ಇಲ್ಲಿ ಇನ್ಕ್ರೀಸ್ ಆಗಿದೆ, ಗಾನ್ ಕೇಸ್. ಅದಕ್ಕೆ ನಾನು ಅನಲೈಸ್ ಮಾಡಿ ಅಂತ ಹೇಳೋದು. ಇಲ್ಲಿ ನೋಡಿ, ಇಲ್ಲಿ ಡಿಕ್ರೀಸ್ ಆಗಿದೆ, ಇದಕ್ಕಿಂತ ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಬಟ್ ಒಂದ್ಸಲ ಎಲ್ಲಾ ಆಪ್ಷನ್ ಎಲ್ಲಾನು ನೋಡ್ಬೇಕಾಗತ್ತೆ. ಒಂದ್ಸಲ 2-3 ಇದ್ರೆ ಅಗೇನ್ ಮಾಡ್ತೀರಾ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ, ಇಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಇದಾಗಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಕ್ರೀಸ್ ಆಗಿದೆ, ಪುನಃ ಇನ್ಕ್ರೀಸ್ ಆಗಿದೆ, ಆಗಲ್ಲ. ಇಲ್ಲಿ ನೋಡಿ, ಇಲ್ಲಿಂದ ಇನ್ಕ್ರೀಸ್ ಆಗಿದೆ, ಆಗಲ್ಲ. ಸೊ ಸತತವಾಗಿ ಕುಸಿತ ಆಗಿರೋದು 7Ah ಬ್ಯಾಟ್ರಿ. ಆಯ್ತಾ? ಅರ್ಥ ಈ ತರ 7H ಇಷ್ಟೊಂದು ಈಸಿ ಇರುತ್ತೆ ಸರ್. ಇಷ್ಟೊಂದು ಈಸಿ ಅಂತಲ್ಲ. ಈಗ ನೋಡಿ, ಫಸ್ಟ್ ಕ್ವಶನ್ ತಗೋತೀನಿ, ಇವಾಗ ಈಗ ಆನ್ಸರ್ ಮಾಡಿ. ಮುಂದೆ ಬರ್ತವೆ ಲೈನ್ ಚಾರ್ಟ್, ಪೈ ಚಾರ್ಟ್, ಅದ್ರಲ್ಲಿ ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಮಾರಾಟವಾದ 4Ah ಬ್ಯಾಟ್ರಿಗಳು ಮತ್ತು ಮಾರಾಟವಾದ ಒಟ್ಟು ಬ್ಯಾಟ್ರಿಗಳ ಸಂಖ್ಯೆಗಳ ಶೇಕಡಾವಾರು ಗರಿಷ್ಠವಾಗಿದ್ದ ವರ್ಷ. ಅಲ್ಟಿಮೇಟ್ ಕ್ವಶನ್. ಒಂದ್ ನಿಮಿಷದಲ್ಲಿ ಸಾಲ್ವ್ ಮಾಡಬಹುದು ಕ್ವಶನ್ ಇದನ್ನ. ಟ್ಯಾಬ್ಯುಲರ್ ಕಾಲಮ್ ನೀವು ಅನಲೈಸ್ ಮಾಡಿದ್ರೆ ವಿತೌಟ್ ಎನಿ ಕ್ಯಾಲ್ಕುಲೇಷನ್, ಸ್ವಲ್ಪ ಕಣ್ಣು ಅಗಲಿಸಿ ನೋಡ್ಬೇಕು. ಮ್ಯಾಕ್ರೋ ವ್ಯೂ ಅಂತ ಕರಿತೀನಿ. ಎಂತ ಕರಿತೀನಿ ಹೇಳಿ? ಯಾವ್ದಾದ್ರು ಈ ತರ ಕ್ವಶನ್ ಇದ್ದಾಗ, ಈ ತರದ್ದು ಪಜಲ್ಸ್ ರಿಲೇಟೆಡ್ ಕೇಳಿದಾಗ ಮ್ಯಾಕ್ರೋ ವ್ಯೂ, ಮೈಕ್ರೋ ವ್ಯೂ ಇರಬೇಕು. ಕಣ್ಣು ಅಗಲಿಸಿ ಫಸ್ಟ್ ನೋಡಬೇಕು. ಸೊ ಇಲ್ಲಿ ಏನ್ ಕೇಳಿದ್ದಾನೆ? 4Ah ಬ್ಯಾಟ್ರಿ, ಇಂಗ್ಲಿಷ್ ಅಲ್ಲಿ ಬೇಕಾ? ನೋಡ್ಕೊಳ್ಳಿ. ದ ಪರ್ಸೆಂಟೇಜ್ ಆಫ್ 4H ಬ್ಯಾಟ್ರೀಸ್ ಸೋಲ್ಡ್ ಟು ದ ಟೋಟಲ್ ನಂಬರ್ ಆಫ್ ಬ್ಯಾಟ್ರೀಸ್ ಸೋಲ್ಡ್ ವಾಸ್ ಮ್ಯಾಕ್ಸಿಮಮ್ ಇನ್ ದ ಇಯರ್. ಪರ್ಸೆಂಟೇಜು ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂತ ಅಂದ್ರೆ 4Ah ಬ್ಯಾಟ್ರಿಗೂ ಒಟ್ಟು ಬ್ಯಾಟ್ರಿಗೂ ಏನ್ ಮಾಡ್ಬೇಕು? 4Ah ಬ್ಯಾಟ್ರಿಗೂ ಟು ದ ಟೋಟಲ್ ಬ್ಯಾಟ್ರೀಸ್ಗೂ ಯಾವ ವರ್ಷದಲ್ಲಿ, ಇಯರ್ ಅಲ್ಲಿ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಇದೆ ಅಂತ. ಇದನ್ನ ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ದೇನೆ ಮಾಡ್ಬೋದು, ಸಿಂಪಲ್. ಈಗ ನೋಡಿ, ಈಗ ಇಲ್ಲಿ 75 ಕ್ಯಾಲ್ಕುಲೇಷನ್ ಮಾಡ್ತಾ ಕೂತ್ಕೋಬೇಡಿ. ದಟ್ ಈಸ್ ವಾಟ್ ಹೇಳೋದು. ಇದನ್ನೇ ಅರ್ಧ ಗಂಟೆ ಕಳೆದು ಬಿಡ್ತೀರಾ ಆಮೇಲೆ, ಅಥವಾ 10 ನಿಮಿಷ, 1/4 ಗಂಟೆ ಕಳೆದು ಬಿಡ್ತೀರಾ ಫಾಸ್ಟ್ ಆಗಿ ಮಾಡಿದ್ರು. ಈಗ ಇಲ್ಲಿ ಇಲ್ಲಿ ನೀವು ಮಾಡ್ಬೇಕಾಗಿರೋದು ಇಷ್ಟೇ. 1992 ಏನಿದೆ, 1992 ಏನಿದೆ, 4H75 ಇದೆ, ಟೋಟಲ್ 543 ಇದೆ, ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಬರುತ್ತೆ. ಹಂಗೆ ಎಲ್ಲಾ ವರ್ಷದ ಕಂಡಿಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ ಇಲ್ಲಿ. ನಾನು ಅದಕ್ಕೆ ಹೇಳೋದು, ನಮ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಈಗ 1992 ನೋಡಿ, 1992 ಟೋಟಲ್ ಎಷ್ಟಿದೆ? 543 ಇದೆ. ಇಲ್ಲಿ ಎಷ್ಟಿದೆ? 75 ಇದೆ. ಇಲ್ಲಿ ನೋಡಿ, 543 ಅಂದ್ರೆ 10% ಎಷ್ಟು? ಒಂದ್ ಚುಕ್ಕಿ 54.
ಇಲ್ಲಿ 75 ಇದೆ ಅಂದ್ರೆ 20% ಗಿಂತ ಕಮ್ಮಿ, 10% ಜಾಸ್ತಿ ಇದೆ, 20% ಗಿಂತ ಕಮ್ಮಿ. ಇದು 75 ಅನ್ನೋದು 10% ಗಿಂತ ಜಾಸ್ತಿ, ಆದ್ರೆ 20% ಗಿಂತ ಕಮ್ಮಿ ಇದೆ ಅಲ್ವಾ? ಅನಲೈಸ್ ಮಾಡ್ಬೇಕು. 1993 ನೋಡಿ, 528 ಇದೆ, 528 ಇದೆ. ಓಕೆ, ಇಲ್ಲಿ 90 ಇದೆ. 90 528 ಎಷ್ಟು ಪರ್ಸೆಂಟ್? ಇಲ್ಲೊಂದು ಚುಕ್ಕಿದ್ರೆ 10%. 52 10%. 90 ಇದೆ ಅಂದ್ರೆ 10% ಗಿಂತ ಜಾಸ್ತಿ, 20% ಗಿಂತ ಕಮ್ಮಿ ಆಯ್ತು ಒಂದ್ ಸೆಕೆಂಡ್. 10% ಗಿಂತ ಜಾಸ್ತಿ, 20% ಗಿಂತ ಕಮ್ಮಿ ಆಯ್ತು ಒಂದ್ ಸೆಕೆಂಡ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ 96, 1994, 96 ಔಟ್ ಆಫ್ 525, 525 96 ಅಗೇನ್. ಇಲ್ಲ 52, 10% ಗಿಂತ 20 ಅಂದ್ರೆ ಎಷ್ಟಾಗುತ್ತೆ? 104 ಆಗುತ್ತೆ. ಅಂದ್ರೆ 96 ಇದೆ ಅಂದ್ರೆ 10% ಗಿಂತ ಜಾಸ್ತಿ ಇದೆ, 20% ಗಿಂತ ಕಮ್ಮಿ ಇದೆ. ಓಕೆ, ನಾನ್ ಬರೆದು ತೋರಿಸ್ತಾ ಇದೀನಿ, ಇವೆಲ್ಲ ನಿಮ್ ಮನ್ಸಲ್ಲಿ ಆಗ್ಬೇಕು ಕ್ಯಾಲ್ಕುಲೇಷನ್. ಅಥವಾ ಬರೆದ್ರು ಮಿನಿಮೈಸ್ ಬರಿಬೇಕು. ಎಷ್ಟು ಬರಿಬೇಕು ಅಂದ್ರೆ ಎಸ್ 10 to 20 10 ಇಲ್ಲಿ ಬರಿತಾ ಇದ್ರೆ ಹಂಗ್ ಬರ್ಕೋಬೇಕಷ್ಟೇ. ಈಗ ನೋಡಿ 1995 ನಿಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ನಾನು ಬರಿತಾ ಇದ್ದೀನಿ, ಕಾನ್ಸೆಪ್ಟ್ ಹೇಳಕ್ ಬರಿತಾ ಇದ್ದೀನಿ ಅಷ್ಟೇ. 510 ಇದೆ, ಇಲ್ಲಿ 105 ಇದೆ. ಓಕೆ, ಇಲ್ಲಿ ನೋಡಿ ಓಕೆ, ಇದು ನಂಗೆ ಇಟ್ಕೊಳ್ಳಿ ಯಾಕಂದ್ರೆ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನೋಡಿದಾಗ AH ಅಲ್ಲಿ ಜಾಸ್ತಿ ಇರೋದು ಯಾವ್ದು ಸರ್? 95, 97, 98. ಓಕೆ, ಅದನ್ನ ಮಾತ್ರ ಹಂಗೆ ಇಟ್ಕೊಳ್ಳಿ, ಮಿಕ್ಕಿದ್ದೆಲ್ಲ ಹಂಗೆ ಎಲಿಮಿನೇಟ್ ಮಾಡ್ಬಿಡ್ಬೇಕು ನೀವು. 90 ನೋಡಿದ ತಕ್ಷಣ ಎಲಿಮಿನೇಟ್ ಮಾಡ್ಬೋದು, ಬಟ್ ನಾನು ಎಲಿಮಿನೇಟ್ ಮಾಡ್ತಾ ಇಲ್ಲ, ನಿಮ್ಗೆ ಸಿಸ್ಟಮ್ಯಾಟಿಕ್ ಆಗಿ ಹೇಳ್ಕೊಡ್ತೇನೆ. ಇದನ್ನ ಪ್ರಾಕ್ಟೀಸ್ ಮಾಡ್ದಂಗೆ ನೀವೇ ಎಲಿಮಿನೇಟ್ ಮಾಡ್ತೀರಾ ಅಷ್ಟೇ. ಈಗ 96ರಲ್ಲಿ 90 ಇದೆ, ಇಲ್ಲ 465 ಇದೆ, 465 ಇದೆ. 90 ಅಂದ ತಕ್ಷಣ ಎಷ್ಟಾಯ್ತು? 46. ಡಬಲ್ ಹಾಕಿದ್ರೆ ಎಷ್ಟಾಗತ್ತೆ? 45, 92 ಆಗ್ಬಿಡುತ್ತೆ. ಅಂದ್ರೆ 10% ಗಿಂತ ಜಾಸ್ತಿ, ಅಗೇನ್ 20% ಗಿಂತ ಕಮ್ಮಿ ಇದೆ ಇದು. ನೆಕ್ಸ್ಟ್ 1997 ಇದೆ, 1998 ಇದೆ. 1997, 1998. ನಾನು ಯಾಕೆ 1998 ತಗೋತಾ ಇದ್ದೀನಿ ಫಸ್ಟ್ ಅಂದ್ರೆ, ಇಲ್ಲಿ ನೋಡಿ ಇದೆರಡು ಸೇಮ್ ಕೊಟ್ಟಿದ್ದಾನೆ. ಇಲ್ಲೆಲ್ಲೋ ಇಟ್ಟವನೇ ಅವನು ಬಗ್ನಿ ಗೂಟ ಇಟ್ಟಿದ್ದಾರೆ ಎಕ್ಸಾಮಿನರ್, ಎರಡು ಸೇಮ್ ಕೊಟ್ಟಿದ್ದಾನೆ. ಸೊ ಇವೆರಡರಲ್ಲಿ ಒಂದಿರಬೇಕು ಅಂತ, ಅದಕ್ಕೆ ಅದನ್ನ ಫಸ್ಟ್ ಟೈಮ್ ಮಾಡ್ಬಿಡ್ಬೋದು. ಬಟ್ ಎಲ್ಲಾನು ಅನಲೈಸ್ ಮಾಡ್ಬೇಕಲ್ಲ ನೀವು. ಈಗ 1998 ಅಲ್ಲಿ ಏನಿದೆ? 115 ಇದೆ, ಇಲ್ಲಿ 605 ಇದೆ. ಓಕೆ, 605 ಅಂತಂದ್ರೆ 10% ಎಷ್ಟು? 60. 20% ಎಷ್ಟು? 120. ಇದು 115 ಅಂದ್ರೆ 10% ಗಿಂತ ಜಾಸ್ತಿ ಇದೆ, 20% ಗಿಂತ ಕಮ್ಮಿ ಇದೆ. 120 ಆಗ್ಬೇಕು, 115, 20% ಕಮ್ಮಿ ಇದೆ ಅಲ್ವಾ? ಸೊ ಓಕೆ, ಈಗ ನೋಡಿ ಇವೆರಡನ್ನ ಚೆಕ್ ಮಾಡಿ. ಈಗ 1995 ತಗೊಂಡ್ರೆ 510 ಇದೆ ಸ್ನೇಹಿತರೆ, 510 ಔಟ್ ಆಫ್ 105. 10% ಅಂದ್ರೆ 51, 20% ಅಂದ್ರೆ 102, ಅದೇ 105 ಇದೆ ಅಂದ್ರೆ ಇಲ್ಲಿ 20% ಗಿಂತ ಜಾಸ್ತಿ ಇದೆ. ಓಕೆ, 20% ಗಿಂತ ಜಾಸ್ತಿ ಇದೆ. ಇಲ್ಲಿ ನೋಡಿ 105 ಇದೆ, 495 ಇದೆ. ಎಷ್ಟು ಸರ್? 495, ಇಲ್ಲಿ 510 ಇದೆ. ಅಗೇನ್ ಇಲ್ಲಿ ನೀವೇ ಇದನ್ನ ನೋಡಿದ ತಕ್ಷಣ ಹೇಳ್ಬೋದು, ಬಟ್ ತುಂಬಾ ಜನಕ್ಕೆ ಅರ್ಥ ಆಗ್ಲಿ ಅಂತ ನಾನು ಪದೇ ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ 495 ಏನಿದೆ, ಇಲ್ಲಿ ಒಂದ್ ಚುಕ್ಕಿ ಇಟ್ರೆ 49 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 50 ಹತ್ರ ಇದೆ ಅಲ್ವಾ? ಡಬಲ್ ಮಾಡಿದ್ರೆ 20% ಅಂದ್ರೆ ಎಷ್ಟು? 10% ಅಂದ್ರೆ 49, 20% ಅಂದ್ರೆ ಎಷ್ಟು? 100 ಅಲ್ವಾ? ಅಪ್ರಾಕ್ಸಿಮೇಟ್ಲಿ 100 ಅಂದ್ರೆ ಇಲ್ಲಿ 105 ಇದೆ. ಎಸ್, 105 ಇದೆ ಅಂದ್ರೆ 20% ಗಿಂತ ಇದು ಕೂಡ ಜಾಸ್ತಿ ಇದೆ. ಸೊ ಇವೆರಡಲ್ಲಿ ಒಂದಾಗಿರ್ಬೇಕು. ಕಣ್ಣು ಮುಚ್ಕೊಂಡು ಟಿಕ್ ಹಾಕ್ಬೋದು ಆಪ್ಷನ್ 1997 ಅಂತ. ಯಾಕೆ ಹೇಳಿ? ನಾವು ಕಂಡುಹಿಡಿಬೇಕಾಗಿರೋದು ಪರ್ಸೆಂಟೇಜ್ 4AH ಬೈ ಟೋಟಲ್. ನೋಡಿ ಇದ್ರಲ್ಲಿ ಏನಿದೆ, ಇದ್ರಲ್ಲಿ 105 ಡಿವೈಡೆಡ್ ಬೈ 510. ಇದ್ರಲ್ಲಿ ಏನಿದೆ? 105 ಡಿವೈಡೆಡ್ ಬೈ 495. ನೋಡಿ ಕೆಳಗಡೆ ಡಿನಾಮಿನೇಟರ್ ಅಲ್ಲಿ ನಿಮ್ಗೆ ಗೊತ್ತಿದೆಯಲ್ಲ, ಜಾಸ್ತಿ ಸಂಖ್ಯೆ ಇದ್ದಷ್ಟು ನಿಮ್ಗೆ ಇಲ್ಲಿ ಇದು ಸೇಮ್ ಇದೆ, ಇದು ಸೇಮ್ ಇದೆ ನ್ಯೂಮರೇಟರ್. ಡಿನಾಮಿನೇಟರ್ ಕೆಳಗಡೆ ಹೆಚ್ಚು ಸಂಖ್ಯೆ ಇದ್ದಷ್ಟು ನಿಮ್ಗೆ ಕಮ್ಮಿ ಆನ್ಸರ್ ಬರುತ್ತೆ ಅಲ್ವಾ? ಈಗ ಇಲ್ಲಿ 495 ಜಾಸ್ತಿ, 510 ಜಾಸ್ತಿ ಅಂದ್ರೆ ಇದು ಪರ್ಸೆಂಟೇಜ್ ಕಮ್ಮಿ ಬರುತ್ತೆ, ಇದು ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ. ಸೊ ಯಾವ್ದು ಸರಿ ಆಗ್ರೆ? 1997 ಇಸ್ ದ ರೈಟ್ ಆನ್ಸರ್. ಸೊ ಈ ಕ್ವಶನ್ ಏನು? 1997. ಸೊ ಇವೆಲ್ಲ ಬಿಡಬಾರ್ದು ನೀವು. ನಿಮ್ಗೀಗ ಅರ್ಥ ಮಾಡಕ್ ಇಷ್ಟೆಲ್ಲ ಬರ್ದೆ, ಇಷ್ಟೆಲ್ಲ ಸರ್ಕಸ್ ಮಾಡ್ದೆ ನಾನು ನಿಮ್ಗೆ. ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ? ನಾನು ನಿಮ್ಗೆ ಅರ್ಥ ಮಾಡ್ಸಕ್ ಇಷ್ಟೆಲ್ಲ ಬರ್ದೆ. ನಿಮ್ಮ ಒಂದು ಕೆಪಾಸಿಟಿ ಹೆಂಗಿರ್ಬೇಕು ಅಂತ ಅದನ್ನ ಹೇಳಿದ್ದು. ಮ್ಯಾಕ್ರೋ ವ್ಯೂ, ಕಣ್ಣು ಅಗಲಿಸಿ ನೋಡಿ, ಕಣ್ಣು ಬಿಟ್ಟು ನೋಡಿ, ಕಣ್ಣು ಮುಚ್ಚಿ ನೋಡಿ ಅಂತ ಹೇಳೋದು. ಚಂದಾಗಿ ಕಣ್ಣಲ್ಲಿ ನೋಡ್ಬೇಕು ಒಂದ್ ಕಡೆ, ಎಲ್ಲಿ ಕಣ್ಣು ಅಗಲಿಸಿ ನೋಡ್ಬೇಕು ಅಲ್ಲಿ ನೋಡ್ಬೇಕು. ಮ್ಯಾಕ್ರೋ ವ್ಯೂ, ಮೈಕ್ರೋ ವ್ಯೂ ಇರಬೇಕು. ಓಕೆ, ಸೊ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬಿಡ್ಬೇಕು, ನೋಡಿದ ತಕ್ಷಣ ಗೊತ್ತಾಗ್ಬಿಡ್ಬೇಕು. ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಇವೆಲ್ಲ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್, 60 ಸೆಕೆಂಡ್ಸ್ ಅಂದ್ರೆ 1 ನಿಮಿಷ ಅಥವಾ 1.5 ನಿಮಿಷ ಮಿನಿಟ್ ಅಲ್ಲಿ ಸಾಲ್ವ್ ಮಾಡ್ತಕ್ಕಂಥ ಕ್ವಶನ್ ಇದು. ಓಕೆ,
ಅರ್ಥ ಆಗ್ತಿದೆಯಲ್ಲ? ಸೊ ಸಾಲ್ವ್ ಮಾಡಬಾರ್ದು. ಹಾಗಾಗಿ ದಯವಿಟ್ಟು ಫಾಲೋ ಮಾಡಿ ನಾವೆಲ್ಲ ಈ ತರ ಎಲ್ಲ ಟ್ರಿಕ್ಸ್ ಗಳು ಹೆಂಗ್ ನೋಡ್ಬೇಕು, ಹೆಂಗ್ ಮಾಡ್ಬೇಕು. ಈಗ ಅಕಸ್ಮಾತ್ ಏನೂ ಮಾಡಕ್ಕಾಗಲ್ಲ, ನಾವು ಟೋಟಲ್ ಮಾಡ್ಲೇಬೇಕು ಅಂದಾಗ ಎಷ್ಟು ಫಾಸ್ಟ್ ಆಗಿ ಮಾಡ್ಬೇಕು ಅವೆಲ್ಲ ಹೇಳ್ಕೊಡ್ತೀವಿ. ಓಕೆ, ಈಗ ಈ ಕ್ವಶನ್ ನೋಡಿ. ಇಲ್ಲಿ ರಫ್ತು ಆಮದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಕೊಟ್ಟಿದ್ದಾನೆ. ಯಾವ ವರ್ಷದಲ್ಲಿ ಎಷ್ಟು ಸಾವಿರ ಕೋಟಿಗಳಲ್ಲಿ ಆಗಿದೆ ಅಂತ ನೋಡಿ. 8,214 ಕೋಟಿಗಳಲ್ಲಿ ಅಂತ ಕೊಟ್ಟಿದ್ದಾನೆ. ಓಕೆ, ಯಾವ ವರ್ಷ ಏನೇನು ಅಂತ ಫಸ್ಟ್ ಇದನ್ನ ನೋಡ್ಕೊಂಡ್ಬಿಡ್ಬೇಕು. ಕ್ವಶನ್ ಏನಿದೆ ನೋಡ್ಕೊಂಡ್ಬಿಡ್ಬೇಕು. ಇಲ್ಲಿ ಮೊದಲನೇ ಕ್ವಶನ್ ಏನ್ ಕೊಟ್ಟರೆ, ನೀಡಿರೋ ವರ್ಷಗಳಲ್ಲಾದ ಸರಾಸರಿ ಆಮದುಗಳು ಮತ್ತು ಸರಾಸರಿ ರಫ್ತುಗಳ ನಡುವೆ ಇರುವ ಅಂದಾಜು ವ್ಯತ್ಯಾಸವೇನು? ಓಕೆ, ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ತುಂಬಾ ಏನಿಲ್ಲ, ಸ್ವಲ್ಪ ಅಷ್ಟೇ. ಸ್ವಲ್ಪ ಬೇಗ ಮಾಡ್ಬೇಕು ಹೆಂಗೆ ಅಂತ ಹೇಳ್ತೀನಿ. ಈಗ ಎರಡನೇ ಕ್ವಶನ್ ಸುಮ್ಮನೆ ನೋಡ್ಕೋಬೇಕು. ಎರಡು ಕ್ವಶನ್ ಕೊಟ್ಟಿದ್ದಾನೆ ಅಲ್ವಾ, ಇಲ್ಲೇ ಹೇಳಿದಾನೆ ಸ್ಟಾರ್ಟಿಂಗು. ಕ್ವಶನ್ ನಂಬರ್ 26, 27 ಅಂತ ಹೇಳಿದ್ದಾನೆ. ಓಕೆ, ಎರಡನೇ ಕ್ವಶನ್ ಇದೆ, 2015ರಿಂದ 16ರಲ್ಲಾಗಿರುವ ಆಮದುಗಳ ಶೇಕಡಾವಾರು ಅಂದಾಜು ಹೆಚ್ಚಳವೇನು? ಜಸ್ಟ್ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಏನು ಅಂತ ಕೇಳಿದ್ದಾನೆ. ಈ ತರ ಇದ್ದಾಗ ಫಸ್ಟ್ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಇದು ಈಸಿ ಇದೆ, ನಾನು ಏನ್ ಮಾಡ್ತೀನಿ, ಇದನ್ನ ಮಾಡ್ಕೋಲ್ಲ, ನಾನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಎಕ್ಸಾಮ್ ಅಲ್ಲಿ ಇದ್ದಾಗ ಏನ್ ಮಾಡ್ಬೇಕು, ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ನಾನು ಮಾಡ್ತೀನಿ ಟಕ್ ಅಂತ ಇದನ್ನ ಮಾಡ್ಬಿಡ್ತೀನಿ. ಏನ್ ಮಾಡ್ತೀರಾ, ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಂಪೋರ್ಟ್, ಆಮದು, ಇಂಪೋರ್ಟ್ ಹೆಚ್ಚಳ. ಈ 2015ರಿಂದ 16, 15ರಲ್ಲಿ ಎಷ್ಟಿದೆ, 16ರಲ್ಲಿ ಎಷ್ಟಿದೆ? 15ರಲ್ಲಿ ನಿಮ್ಗೆ 2015ರಲ್ಲಿ 12,000 ಇದೆ ಕೋಟಿ. 2016ರಲ್ಲಿ ಎಷ್ಟಿದೆ? 1,3,5,8,4 13,584. ಎಷ್ಟು ಇನ್ಕ್ರೀಸ್ ಆಯ್ತು? ಇದರಿಂದ ಇದನ್ನ ಕಳಿಬೇಕು ಡಿಫ್ರೆನ್ಸ್. ಅಂದ್ರೆ 1,584 ಆಯ್ತು. ಸಾರಿ, 1,584. ಹೌದು, 13,584 ಅಲ್ಲ, 1,584 ಜಾಸ್ತಿ ಆಯ್ತು. ಎಷ್ಟರಲ್ಲಿ? 15ರಿಂದ 16 ಕೇಳಿರೋದು. ಅಂದ್ರೆ 15ರಲ್ಲಿ ಎಷ್ಟು ಇದಿದೆ, ಡಿವೈಡ್ ಬೈ 12,000 ಇಂಟು 100 ಹಿಂಗಾರು ಮಾಡಿ. ಅಥವಾ ನಾನ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಲ್ಲ, 1,584 12,000ದಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ ಹೇಳ್ಬೇಕು ನೀವು. 12,000ದಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ ಹೇಳ್ಬೇಕು. ಈಗ 10% ಅಂದ್ರೆ ಒಂದ್ ಚುಕ್ಕಿಲಿ ಇಡಬೇಕು. ಅಂದ್ರೆ 1,200 ಅಂದ್ರೆ 10% ಅಂತ ಅರ್ಥ. 1,200 ಅಂದ್ರೆ ಓಕೆ. ಇಲ್ಲೊಂದ್ ಚುಕ್ಕಿ ಇಟ್ರೆ 120. ಓಕೆ, 1% ಅಂದ್ರೆ 120. 1% ಅಂದ್ರೆ 120 ಅಲ್ವಾ? ಅದೇ 2% ಅಂದ್ರೆ ಇನ್ನೂ 1% ಹಾಕ್ತೀನಿ. 2% ಅಂದ್ರೆ ಇನ್ನೊಂದು 120. ಎಷ್ಟಾಯ್ತು? 1,200, 1,300, 1,440 ಆಯ್ತು. ಓಕೆ, ಇನ್ನೊಂದು ಪರ್ಸೆಂಟ್ ಹಾಕ್ತೀನಿ. ಏನಾಯ್ತು? ಇನ್ನು 120 ಅಂದ್ರೆ ಎಷ್ಟಾಯ್ತು? 12,000, 12,200 ಅಂದ್ರೆ 1,200, 300, 400, 560 ಅಂದ್ರೆ 13 ಅಂದ್ರೆ ಎಷ್ಟಾಯ್ತು ಟೋಟಲ್? ಇಷ್ಟು 1,560 ಆಗಿದೆ. ಇಲ್ಲಿ 584 ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಕೇಳಿರೋದು ನಾವು, ಅಪ್ರಾಕ್ಸಿಮೇಟ್ಲಿ ಅಂದಾಜು. ಓಕೆ, 13 ಎಷ್ಟೋ ಪರ್ಸೆಂಟ್ ಬರುತ್ತೆ, ಒಂಚೂರು ಇನ್ಕ್ರೀಸ್ ಆಗುತ್ತೆ. 14 ಅಂತೂ ಆಗಲ್ಲ, 13 ಸಮಥಿಂಗ್ ಇರೋದು ಯಾವುದು? ಇದು ಅಪ್ರಾಕ್ಸಿಮೇಟ್ ಅಂತ ಅವನೇ ಕೊಳ್ಳಿದ್ದಾನೆ. ಮುಚ್ಕೊಂಡು ಟಿಕ್ಕಿ ಕೇಳ್ತಾನೆ. ಆತರ ಪಾಯಿಂಟ್ ಅಂತಿದ್ದಾಗ ನೀವು, ಅದಕ್ಕೆ ನಾನು ಹೇಳೋದು ನಿಮ್ಗೆ ಸ್ನೇಹಿತರೆ, ನೀವು ಕ್ವಶ್ಚನ್ ಕರೆಕ್ಟ್ ಆಗಿ ಓದಬೇಕು. ಈಗ ಅಥವಾ ಇದನ್ನ ಮಾಡಿ, ನಿಮ್ಗೆ ಇದನ್ನ ಮಾಡಿದ್ರೆ ಅಷ್ಟೇ ಬರುತ್ತೆ, 2-0 ಕ್ಯಾನ್ಸಲ್. ಇದನ್ನು ಮಾಡ್ಕೊಂಡು ಕೂತ್ಕೊಳ್ಳಿ ಕ್ಯಾಲ್ಕುಲೇಷನ್. ನಾನ್ ಮಾಡಕ್ ಹೋಗಲ್ಲ ಈ ತರ. ದ ಕಾನ್ಸೆಪ್ಟ್, ಹೌ ಪರ್ಸೆಂಟೇಜ್ ಅಂದ್ರೆ ಏನು ಅನ್ನೋದು ನಿಮ್ಗೆ ಗೊತ್ತಿರೋ, ದಿಸ್ ಇಸ್ ದ ವೇ ಆಫ್ ಸಾಲ್ವಿಂಗ್. ಅರ್ಥ ಆಗ್ತಿದೆಯಲ್ಲ? ಈಗ ಇದರಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಡ್ತೀನಿ. ಇದ್ರಲ್ಲಿ ಏನಿದೆ? ನೀಡಿರುವ ವರ್ಷಗಳಲ್ಲಾದ ಸರಾಸರಿ ಆಮದುಗಳು ಮತ್ತು ಸರಾಸರಿ ರಫ್ತುಗಳ ನಡುವೆ ಇರುವ ಅಂದಾಜು ವ್ಯತ್ಯಾಸವೇನು? ಅಲ್ಟಿಮೇಟ್ ಆಗಿ ಕೇಳಿದ್ದಾನೆ. 13ರಿಂದ 16. ಇಲ್ಲಿ ಇರೋದು ಯಾವುದು? 13ರಿಂದ 16. ಅವನೇನ್ ಕೇಳಿದ್ದಾನೆ ಅಂದ್ರೆ, ಎಕ್ಸ್ಪೋರ್ಟ್ ಏನಿದೆಯಲ್ಲ ಸರ್, ಎಕ್ಸ್ಪೋರ್ಟ್ಸ್ 2015 to 16 ಇದನ್ನ ಕೂಡಬೇಕು. ಡಿವೈಡ್ ಬೈ ಎಷ್ಟಿದೆ? 4 ಇದೆ. ಮತ್ತೆ ಅದರ ಡಿಫರೆನ್ಸ್ ಟು ಇಂಪೋರ್ಟ್ ಅಂದ್ರೆ ಕಳಿಬೇಕು. ಎಷ್ಟಿದೆ? 13 to 2013 ಇಂದ 16 ತನಕ ಡಿವೈಡ್ ಬೈ 4 ಮಾಡಬೇಕು. ಇಷ್ಟೇ ಮಾಡ್ಬೇಕಾಗುತ್ತೆ. ಅಗೇನ್ ಇಲ್ಲಿ ಕೂಡೋದು ಅಂದ ತಕ್ಷಣ ಏನೋ ಹೆಂಗ ಕೂಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಲ್ಲ. ಇಲ್ಲಿ ತುಂಬಾ ಕೊಟ್ಟಿದ್ದಾನೆ ಅಂತ ಈಸಿಯಾಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಬನ್ನಿ ಇಲ್ಲಿ ಕೂಡ್ಬೋಣ. ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ನೋಡಿ. ರಫ್ತುಗಳು ಒಟ್ಟು ಎಷ್ಟಿದೆ? ರಫ್ತು ತಗೋತೀನಿ. ಒಟ್ಟು ಎಷ್ಟಿದೆ ನೋಡಿ, ಇಲ್ಲಿ ನೋಡಿ 12,000 ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹೆಂಗ್ ಕೂಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬೇಗ ಹೆಂಗಾಗ್ಬೇಕು. ಇಲ್ಲಿ 12,000 ಇದೆ, 11,022 ಇದೆ, ಇಲ್ಲಿ 9,000 ಇದೆ ನೋಡಿ. 11, 9 ಎಷ್ಟು? ಬಿಟ್ಬಿಡಿ, ಇದು ಬಿಟ್ಬಿಡಿ, ಚಿಲ್ಲರೆ ಬಿಟ್ಬಿಡಿ. 11,000, 9,000, 20,000. ಇಲ್ಲಿ 12,000 ಅಂದ್ರೆ 32,000. ಇಲ್ಲಿ 7,000, 39,000. ಬಸ್ ಬರ್ಕೊಳ್ಳಿ, 39,000. ನೆಕ್ಸ್ಟ್ ಏನಿದೆ? 613, 613 ಬರ್ಕೊಳ್ಳಿ ಅಥವಾ ಕೂಡಿ. 613, 715 ಪ್ಲಸ್
22 ಕೂಡಬೇಕು. ಕೂಡಿದ್ರೆ ಎಷ್ಟು ಬರುತ್ತೆ? ಇದನ್ನ ಇಷ್ಟಂತ ಈಸಿಯಾಗಿ ಕೂಡ್ಬೋದಲ್ಲ. 613 600 700 ಎಷ್ಟು? 1300 ಅಲ್ವಾ ಸರ್? 1300 1300 ಪ್ಲಸ್ 10 20 30 40 45 50 1300 ಪ್ಲಸ್ ಎಷ್ಟಾಯ್ತು? ಫಟಾಫಟ್ ಅಂತ ಹೇಳ್ಬೇಕು. 50 ಅಂದ್ರೆ 1350. ಸೊ ಟೋಟಲ್ ಎಷ್ಟಾಯ್ತು ಅಲ್ಲಿಗೆ? 0 5 3 9 1 0 40,355. ಕರೆಕ್ಟಾ? ಎಸ್ ಕರೆಕ್ಟ್ ಅಲ್ವಾ? ಆಗೋಯ್ತು. ಈಗ ಅದೇ ತರ ಆಮದು ಟೋಟಲ್ ಮಾಡ್ಕೊಳ್ಳಿ. ಆಮದು ಇಲ್ಲಿ ನೋಡಿ 12,000 ಇದೆ, 8,000 ಇದೆ. ಎಷ್ಟು? 20,000 ಆಯ್ತು. ಇಲ್ಲಿ 13,500 ಇದೆ. 13,000 ತಗೊಳ್ಳಿ. 20 33 ಆಯ್ತು. 33 8 ಎಷ್ಟಾಯ್ತು? 33 8 41. 41,000 ಅಂತ ಬರ್ಕೊಂಬಿಡಿ ಫಸ್ಟ್. ಆಮೇಲೆ ಏನ್ ಮಾಡಿ? 214 ತಗೊಳ್ಳಿ. 214 ಪ್ಲಸ್ 584 ಅಲ್ವಾ? 214 ಪ್ಲಸ್ 584 ಇದನ್ ಮಾಡಿ ಎಷ್ಟಾಯ್ತು? 498. ಇದ್ ನಾನು ಏನ್ ಮಾಡ್ತೀನಿ ಗೊತ್ತಾ? 41,500 ಮಾಡ್ಕೋತೀನಿ. ಅಪ್ರಾಕ್ಸಿಮೇಟ್ಲಿ ಮಾಡ್ಕೋತೀನಿ. ಯಾಕೆ ಮಾಡ್ಕೋತೀಯ ಅಪ್ರಾಕ್ಸಿಮೇಟ್ಲಿ? ಇವ್ನು ಕೇಳಿದಾನೆ ಅಪ್ರಾಕ್ಸಿಮೇಟ್ಲಿ ಅಂತ. ಅಂದಾಜು. ಯಾಕಂದ್ರೆ ರೌಂಡ್ ಮಾರ್ಕ್ ಬರ್ಬೇಕು. ಇಲ್ಲಿ ಎಲ್ಲೂ ನಿಮ್ಗೆ ಪಾಯಿಂಟ್ ಇಲ್ಲ. ಸೊ ರೌಂಡ್ 41,000 40,350. ಈಗ ಏನ್ ಮಾಡ್ಬೇಕು? ಇದನ್ನ ಡಿವೈಡ್ ಮಾಡ್ಬೇಕು ಫಸ್ಟ್. 40,350 ಡಿವೈಡ್ ಬೈ 4 ಮೈನಸ್ ಡಿಫರೆನ್ಸ್ 41,000 ಎಷ್ಟು ಬಂತು ಅಲ್ಲಿ? 500 ಡಿವೈಡ್ ಬೈ 4 ಮಾಡಿ ಕಳೀರಿ. ಎಷ್ಟು ಬರುತ್ತೆ ಹೇಳಿ ನೋಡೋಣ ಆನ್ಸರ್. ಫಟಾಫಟ್ ಅಂತ ಹೇಳ್ಬೇಕು. ನೀವೇ ನೋಡೋಣ. ಇಷ್ಟು ನೀವು ಹಿಂಗ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ನೀವು ಮಾಡ್ಬೋದು. ಡಿವೈಡ್ 4 ಮಾಡಿದ್ರೆ ಎಷ್ಟು ಬರುತ್ತೆ? 4 1 0 8 8 32 7 ಪಾಯಿಂಟ್. ಓಕೆ 1008 7 ಪಾಯಿಂಟ್ ಸಮಥಿಂಗ್ ಏನೋ ಬರುತ್ತೆ. ಓಕೆ 8 ಅಂತ ಅನ್ಕೋಣ. ಅಪ್ರಾಕ್ಸಿಮೇಟ್ ತಗೊಳ್ಳೋಣ. ಪಾಯಿಂಟ್ ಬೇಡ ನಮ್ಗೆ. ಓಕೆ ಮೈನಸ್ ಇಲ್ಲಿ 41 ಅಗೇನ್ ಇಲ್ಲಿಂದ 4 ಒಂದ್ಲಿ 4 ಆಗುತ್ತೆ. ಎಷ್ಟಾಗುತ್ತೆ ಡಿವೈಡ್ ಮಾಡಿದ್ರೆ? 4 ಒಂದ್ಲಿ 4 4 2 8 40 0 3 5 ಓಕೆ 75 ಆಗುತ್ತೆ. ಫೈನ್. ಸೊ ಇವಾಗ ಇದನ್ನ ಕಳೀರಿ. ಏನಾಗುತ್ತೆ? ಎಷ್ಟು ಬರುತ್ತೆ ನೋಡಿ? ಎಷ್ಟು ಬರುತ್ತೆ? 10,088 ಮೈನಸ್ 10,375. ಕರೆಕ್ಟ್ ಇದೆಯಲ್ಲ? ಮಿಸ್ಟೇಕ್ ಆಯ್ತಾ? ಎಸ್ ಎನಿಬಡಿ? 10,375 10,088 ಎಷ್ಟಾಯ್ತು? ಎಲ್ಲೋ ಮಿಸ್ಟೇಕ್ ಏನಾರು ಆಯ್ತು ಅನ್ಸುತ್ತಲ್ಲ. ಏನಾಯ್ತು? ಆರ್ನೂರು 700 1,300 1,350 ಕರೆಕ್ಟ್ ಆಗಿದೆ. ಆವರೇಜ್ ಕೇಳಿರೋದು. ಹೌದು. ಇಂಪೋರ್ಟ್ ಆವರೇಜ್, ಎಕ್ಸ್ಪೋರ್ಟ್ ಆವರೇಜ್, ಅದರ ಡಿಫ್ರೆನ್ಸ್ ಕೇಳಿದ್ದಾನೆ. ಎಲ್ಲಿ ಮಿಸ್ಟೇಕ್ ಆಯ್ತು? ಹೇಳ್ತೀರಾ ಫಟಾಫಟ್ ಅಂತ ಸ್ನೇಹಿತರೆ? $287 ಬರುತ್ತಲ್ಲ. ಸಮಥಿಂಗ್ ಎಲ್ಲೋ ಮಿಸ್ಟೇಕ್ ಆಗಿದೆ ಅಂತ ಅನ್ಕೋತೀನಿ. ನನ್ ಆಫ್ ದ ಹಬ್ಬನು ಕೂಡ ಇದೆ. ಯಾವ್ದು ಅಲ್ಲ ಕೂಡ ಟಿಕ್ ಆಗ್ಬೋದು. ಬಟ್ ಎಲ್ಲಿ ಮಿಸ್ಟೇಕ್ ಆಗಿದೆ ಒಂಚೂರು ಚೆಕ್ ಮಾಡಿ. ಸೊ ದ ಪ್ರಾಬ್ಲಮ್ ಇಸ್ ಹೆಂಗ್ ಸಾಲ್ವ್ ಮಾಡೋದು ಅಂತ ಹೇಳಿದೀನಿ.
ನಾವೇನಾದ್ರು ಅಡಿಷನ್ ಮಾಡೋದ್ರಲ್ಲಿ ತಪ್ಪು ಮಾಡಿದೀವಾ? 12, 8, 20, 33, 8, 41, 500, 600, 700, 41, 700. ಅಚ್ಚಾ, ಇಲ್ಲಿ ತಪ್ಪು ಮಾಡಿದೀನಿ ನೋಡಿ. 41, 784 ಬರ್ಬೇಕು, ಅಂದ್ರೆ 800 ಆಗ್ಬೇಕು. ನೋಡಿದ್ರೆ ಹಿಂಗೆ ಅಡಿಷನಲ್ ತಪ್ಪಾಗ್ಬಿಡುತ್ತೆ. 41, ಇಲ್ಲಿ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 584 ಇದೆ, ಇಲ್ಲಿ 200 ಇದೆ. 500 ಅಂದ್ರೆ 600, 700, 584, 214, 8, 9, 798 ಅಂದ್ರೆ 800 ತಗೋಬೇಕು. ಇದನ್ನ 800 ತಗೋಬೇಕು. ಓಕೆ, 800 ಅಪ್ರಾಕ್ಸಿಮೇಟ್ ಮಾಡ್ಬೇಕು. ಈಗ 1800 ಮಾಡಿದ್ರೆ 41,800. ಈಗ ನಿಮ್ಗೆ ಆನ್ಸರ್ ಬರುತ್ತೆ ಅಷ್ಟೇ. ನೋಡಿ, ತಪ್ಪು ಮಾಡೋದು ಹಿಂಗೆ. ತಪ್ಪು ಮಾಡಿದ್ರೆ ಏನೇನಾಗತ್ತೆ ಅಂತಕ್ಕಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ತಪ್ಪಾದ್ರೆ ಏನೇನಾಗತ್ತೆ ಅಂತ. 10,450 ಆಗತ್ತೆ ಅಲ್ವಾ? ಇವಾಗ ಮಾಡಿ 362 ಬರುತ್ತೆ. 10,450 ಮೈನಸ್ 10,088 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 362 ಬರುತ್ತೆ. ಸೊ ಹಿಂಗೆ ನಾವು ಹೆಂಗೆ ತಪ್ಪು ಮಾಡ್ತೀವಿ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲಿ ತಪ್ಪು ಮಾಡ್ಬೇಕು, ಅಡಿಷನ್ ಮಾಡ್ಬೇಕಾದ್ರೆ ಇದೆಲ್ಲ ನೋಟಾಗಿ ನೋಡ್ಕೊಂಡು ಮಾಡ್ಕೋಬೇಕು. ಓಕೆ, ನಾನು ಇಲ್ಲಿ ಏನ್ ಮಾಡ್ದೆ, 500, 2, 700. ಸೊ ಇಲ್ಲಿ ನಾನು ತಪ್ಪು ಮಾಡಿದೆ 400 ಅಂತ. ಸೊ ಹಂಗೆ. ಸೊ ಈ ತರ ಸ್ಮಾಲ್ ತಪ್ಪಾಗುತ್ತೆ ಎಕ್ಸಾಮ್ ಅಲ್ಲೂ. ಓಕೆ, ಆನ್ಸರ್ ಅಲ್ಲಿ ಕರೆಕ್ಟ್ ಆಗಿರೋದು ಬರ್ಲಿಲ್ಲ ಅಂತಂದಾಗ ನಾವೆಲ್ಲೋ ಮಿಸ್ಟೇಕ್ ಮಾಡಿದೀವಿ ಅಂತ ಅನ್ಸುತ್ತೆ. ಫೈನ್. ಸೊ ನೆಕ್ಸ್ಟ್ ಬರ್ತೀವಿ. ಈ ತರದ್ದು ತುಂಬಾ ಕ್ವಶನ್ ಬರುತ್ತೆ ಸ್ನೇಹಿತರೆ. ಇಂಥ ಕ್ವಶನ್ಸ್ ಗಳು ಮತ್ತೆ ಇನ್ನು ನಾವು ಪ್ರೀವಿಯಸ್ ವಿಡಿಯೋ ಮಾಡಿದ್ವಿ, ಅದು ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ತೆರಿಗೆ ಸಂಗ್ರಹಣೆ ಇಲಾಖೆಯ ಮುಖ್ಯಸ್ಥರು ತಮ್ಮ ಕೆಳಗಿನ ಸಹೋದ್ಯೋಗಿಗಳನ್ನು ಅವರು ಮುಖ್ಯಸ್ಥರಾಗಿರುವ ವಲಯದಿಂದ ಸರ್ಕಾರಕ್ಕೆ ಉತ್ತಮ ರಾಜಸ್ವ ನೀಡುವ ಮತ್ತು ಆ ಹಿಂದಿನ ತೆರಿಗೆ ಸಂಗ್ರಹಣೆಯ ಎಲ್ಲಾ ದಾಖಲೆಗಳನ್ನು ಹಿಂದಕ್ಕುವ ಗುರಿಯತ್ತ ಪ್ರೇರೇಪಿಸಲು ಇಚ್ಛಿಸಿದ್ದಾರೆ. ಇದನ್ನು ಸಾಧಿಸಲು ಕೆಳಗಿನ ಯಾವ ಕಾರ್ಯತಂತ್ರವು ಕೌಶಲ್ಯ ಉತ್ತಮ? ತೆರಿಗೆ ಟ್ಯಾಕ್ಸ್ ಕಲೆಕ್ಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಮೋಟಿವೇಟ್ ಮಾಡ್ತಾರೆ ಸಬಾರ್ಡಿನೇಟ್ ಆಫೀಸರ್ಸ್ಗೆ. ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು, ಹಿಂದಿಂದಿರೋದು ಮಾಡಬೇಕು. ಆತರ ಮಾಡ್ಬೇಕು ಅಂದ್ರೆ ಕೆಳಗಿನ 4 ಆಪ್ಷನ್ ಅಲ್ಲಿ ಯಾವ್ದು ಮಾಡಿದ್ರೆ ಸರಿ ಅಂತ ಕೇಳಿದ್ದಾರೆ. ಇಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ನೋಡ್ಕೊಳ್ಳಿ. ಇದು ಅವರ ವೈಯಕ್ತಿಕ ಜವಾಬ್ದಾರಿ ಮತ್ತು ಆಂತರಿಕ ತೃಪ್ತಿಯನ್ನುಂಟು ಮಾಡುತ್ತಾರೆ ಎಂದು ಕೆಳಗಿನ ಸಹೋದ್ಯೋಗಿಗೆ ಹೇಳುವುದು. ನಂಗೆ ಹೇಳಿದ್ರೆ ಟ್ಯಾಕ್ಸ್ ಆಗುತ್ತಾ? ಆಗಲ್ಲ, ಇದಂತೂ ಅಲ್ಲ. ಯಾರ ಸಾಧನೆಯು ಇತರರಿಗಿಂತ ಉತ್ತಮವಾಗಿರುತ್ತಾರೋ ಅವರಿಗೆ ನಗದು ಬಹುಮಾನ ನೀಡಲಾಗುವುದೆಂದು ಕೆಳಗಿನ ಸಹೋದ್ಯೋಗಿಗೆ ತಿಳಿಸುವುದು. ಯಾರು ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅವ್ರಿಗೆ ಕ್ಯಾಶ್ ರಿವಾರ್ಡ್ಸ್ ಕೊಡ್ತೀವಿ ಅಂತ. ನೆಕ್ಸ್ಟ್, ಯಾರ ಸಾಧನೆ ವಿಶೇಷವಾಗಿರುವುದು ಅವರಿಗೆ ಬಡ್ತಿಯನ್ನು ನೀಡಲಾಗುವುದು ಮತ್ತು ಇತರರಿಗಿಲ್ಲವೆಂಬುದಾಗಿ ಘೋಷಿಸುವುದು. ಅಂದ್ರೆ ಯಾರು ತುಂಬಾ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತವ್ರಿಗೆ ಬಡ್ತಿ ಕೊಡ್ತೀವಿ, ಇನ್ನವ್ರಿಗೆ ಕೊಡಲ್ಲ ಅಂತ. ತಮ್ಮ ವೈಯಕ್ತಿಕ ಗುರಿಗಳನ್ನು ಮೀರಿ ಸಾಧನೆಯನ್ನು ಮಾಡುತ್ತಾರೋ ಅವರನ್ನು ಪ್ರಶಂಸಿಸಲಾಗುವುದು ಮತ್ತು ಅವರ ಸೇವಾ ದಾಖಲೆಗಳಲ್ಲಿ ಈ ಬಗ್ಗೆ ಸೂಕ್ತ ನಮೂದು ಮಾಡಲಾಗುವುದು ಎಂದು ಕೆಳಗಿನ ಸಹೋದ್ಯೋಗಗಳಲ್ಲಿ ಹೇಳುವುದು. ಕರೆಕ್ಟ್ ಆನ್ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಒಂದು ಸರ್ಕಾರದ್ದು ಸರ್ಕಾರಿ ಕೆಲಸ, ಸರ್ಕಾರ ರಾಜಸ್ವಕ್ಕೆ ಸಂಬಂಧಪಟ್ಟಂತೆ. ಇದು ಯಾವ್ದೋ ಪ್ರೈವೇಟ್ ಅಲ್ಲ. ನೀನ್ ಚೆನ್ನಾಗಿ ಕೆಲಸ ಮಾಡಿದ್ಯಾ, ಮಾರ್ಕೆಟಿಂಗ್ ಮಾಡಿದ್ಯಾ, ತಗೋ ನಿನ್ ಇನ್ಸೆಂಟಿವ್, ನಿನ್ನಿಷ್ಟು ನನಗೆ ಬಿಸ್ನೆಸ್ ಮಾಡ್ಕೊಟ್ಟಿದ್ಯಾ. ಇದು ಪ್ರೈವೇಟ್ ಅಲ್ಲ. ಆತರ ನೀವು ಕ್ಯಾಶ್ ಒಂಥರ ಲಂಚ ತರನ ಆಗುತ್ತೆ. ಸರ್ಕಾರಿ ಕೆಲಸ ಲಂಚ ತರನು ನೋಡಬಾರ್ದು. ಸೊ ದಿಸ್ ಇಸ್ ರಾಂಗ್. ನಗದು ಕೊಡೋದು ರಾಂಗ್. ಬಡ್ತಿ ಕೊಡೋದು, ಆಮಿಷ ಹೊಡೆಯೋದಿದೋನಾ, ಇದು ತಪ್ಪು. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ದು ಅದನ್ನ ನೋಟ್ ಮಾಡ್ತಾರೆ, ಕೆಟ್ಟ ಕೆಲಸ ಮಾಡಿದ್ರೆ ನೋಟ್ ಮಾಡ್ತಾರೆ. ಅದನ್ನ ಇಟ್ಕೊಂಡು ನಿಮ್ಗೆ ಪ್ರಮೋಷನ್ ಮಾಡ್ಬೇಕಾರೆ ಮಾಡ್ಬೇಕಾರೆ ಅದನ್ನ ಪ್ರಶಂಸೆ ಮಾಡ್ತಾರೆ, ಪ್ರೈಸ್ ಗಳು ಕೊಡ್ತಾರೆ. ಸರ್ಕಾರದಲ್ಲಿ ಆ ತರ ಕೊಡ್ತಾರೆ ಹೊರತು ಈ ತರ ಆಮಿಷಗಳನ್ನ ಕೊಡಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್, 960ಗಳ ಅಂದಾಜು ವೆಚ್ಚದಲ್ಲಿ ಪಿಕ್ನಿಕ್ ಕೈಗೊಳ್ಳಲು ಒಂದು ಗುಂಪಿನ ಸ್ನೇಹಿತರು ನಿರ್ಧರಿಸುತ್ತಾರೆ. ಆದರೆ ಕೊನೆಯ ಗಳಿಗೆಯಲ್ಲಿ 4 ಮಂದಿ ಬರಲು ನಿರಾಕರಿಸುತ್ತಾರೆ. ಇದರ ಪರಿಣಾಮವಾಗಿ ಉಳಿದವರಲ್ಲಿ ಒಬ್ಬೊಬ್ಬರು 40 ರೂಗಳ ಹೆಚ್ಚಾಗಿ ಭರಿಸಬೇಕಾಗುತ್ತದೆ. ಹಾಗಿದ್ದಲ್ಲಿ ಪಿಕ್ನಿಕ್ ಹೊರಟ ಸ್ನೇಹಿತರ ಸಂಖ್ಯೆ ಏನು? ಎಸ್, ಮಾಡಬಹುದು. ಇದನ್ನು ಕೂಡ ಸ್ವಲ್ಪ ಕ್ಯಾಲ್ಕುಲೇಷನ್ ಅನ್ಸುತ್ತೆ ನಿಮಗೆ, ಬಟ್ ಅಷ್ಟೊಂದೇನಿಲ್ಲ. ನೋಡಿ, ಈಗ ಟೋಟಲ್ ನಮ್ಗೆ ಗೊತ್ತಿಲ್ಲ ಎಷ್ಟು ಅಂತ. ಟೋಟಲ್ ಎಷ್ಟು ಜನ ಇದ್ರು ಎಕ್ಸ್ ಅಂತ ಅನ್ಕೋಣ. ಫ್ರೆಂಡ್ಸ್ ಡಿಸೈಡ್ ಟು ಗೋ ಆನ್ ಪಿಕ್ನಿಕ್. ಅವ್ರ ಎಕ್ಸ್ ಜನ 960 ರೂಪಾಯಿ ಎಕ್ಸ್ಪೆಂಡಿಚರ್ ಆಗುತ್ತೆ ಟೋಟಲ್. ಅಂದ್ರೆ 900 ಎಕ್ಸ್ಪೆಂಡಿಚರ್ ಖರ್ಚು ತಗೊಂಡ್ರೆ ನೀವು ಎಕ್ಸ್ ಅಂತಿದ್ರೆ 960 ರೂಪಾಯಿನ ಈ ಎಕ್ಸ್ ಜನ ಮಾಡ್ತಾ ಇದ್ರು. ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ 4 ಜನ ಬರಲ್ಲ ಅನ್ಬಿಡ್ತಾರೆ. ಆಗ ಇದ್ರ ಪ್ರಭಾವ ಏನಾಗುತ್ತೆ, 40 ರೂಪಾಯಿ ಇವೆಲ್ಲರೂ ಎಷ್ಟೆಷ್ಟು ಕೊಡ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಆಗ ಖರ್ಚು ಏನಾಗುತ್ತೆ, ಖರ್ಚು 960 ರೂಪಾಯಲ್ಲಿ
4 ಜನ ಬರಲ್ಲ, -40 ಬರಲ್ಲ. ಓಕೆ, ಸೊ ಅವಾಗ -40 ತಗೊಂಡಾಗ ಈ 960 ರೂಪಾಯಿನ ಮೈನಸ್, ಅಲ್ಲ ಸಾರಿ, ಎಷ್ಟೊಂದು 40 ಅಲ್ಲ, 4 ಜನ ಬರಲ್ಲ, ಕಳೆದಾಗ ಇದೊಂದು ಖರ್ಚು ಬೇರೆ ಆಗುತ್ತೆ ಅಲ್ವಾ. ಬಟ್ ಇಲ್ಲಿ ಏನಾಗುತ್ತೆ, ಇವರು ಪ್ರತಿಯೊಬ್ಬರು 40 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು, +40 ಕೊಡಬೇಕು ಎಕ್ಸ್ಟ್ರಾ. ಓಕೆ, ಇದನ್ನ ಹಿಂಗ್ ಬರ್ಕೋಬಹುದಲ್ವಾ, ಇಲ್ಲಿ ಬರೀತೀನಿ ನೋಡಿ, 960 ಡಿವೈಡೆಡ್ ಬೈ ಇದು x-4, 4 ಜನ ಬರ್ತಾ ಇಲ್ಲ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನು ಅಂತ ಕರೆಕ್ಟ್ ಆಗಿ. 4 ಜನ ಬರ್ತಾ ಇಲ್ಲ, x-4 ಮೈನಸ್ 96 ಬೈ x ಇಸ್ ಈಕ್ವಲ್ ಟು 40 ಹಾಕೋಬೋದಲ್ವಾ. ಎಸ್, ಹಿಂಗ್ ಬರ್ಕೋಬೋದಲ್ವಾ, ಅಷ್ಟೇ. ಇಲ್ಲಿ ಎಕ್ಸ್ ಕಂಡಿಡಿದ್ರೆ ಮುಗೀತು. ನಂಬರ್ ಆಫ್ ಫ್ರೆಂಡ್ಸ್ ಹೂ ವೆಂಟ್ ಟು ದ ಪಿಕ್ನಿಕ್ ಕಂಡಿಡಿಬೇಕು. ಅಂದ್ರೆ ಎಕ್ಸ್ ಟೋಟಲ್ ಇದೆ, ಎಕ್ಸ್ ಪಿಕ್ನಿಕ್ ಹೋಗಿದ್ದವ್ರು ಯಾರು, x-4, ಇದನ್ನ ಕಂಡುಹಿಡಿಬೇಕಾಗಿರೋದು. ಇದನ್ನ ಸಾಲ್ವ್ ಮಾಡಿ, ಆರಾಮಾಗಿ ಮಾಡ್ಬೋದು ಸಾಲ್ವ್. ಏನು ಇದಕ್ಕೆ ಅಗೇನ್ 960 ಇದೆಯಲ್ಲ, ಇದನ್ನ ನಾವು ಕಾಮನ್ ತಗೋಬೇಕು. ತಗೊಳ್ಳಿ ಕಾಮನ್, 1/x-4 ಆಗುತ್ತೆ, 1/x ಆಗುತ್ತೆ. ಇದು ಕಾಮನ್ ಈ ಕಡೆ ತಗೊಳ್ಳಿ, 40/960 ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ, 4 1 4 2 4 4 24 ಆಗುತ್ತೆ. ಇಲ್ಲಿ LCM ತಗೊಳ್ಳಿ, LCM ತಗೊಂಡ್ರೆ ಏನಾಗುತ್ತೆ, x ಇಂಟು x-4 ಆಗುತ್ತೆ. ಸೊ ತಗೊಂಡ್ರೆ ಏನಾಗುತ್ತೆ, ಇಲ್ಲಿಗೆ ಮೇಲ್ಗಡೆ ಬಂದಾಗ x-4 ಇದೆ, x ಬರುತ್ತೆ, ಮೈನಸ್ x-4 ಬರುತ್ತೆ, ಇಸ್ ಈಕ್ವಲ್ ಟು 1/24 ಬರುತ್ತೆ. ಇದನ್ನ ಸಾಲ್ವ್ ಮಾಡಿ, ಸಾಲ್ವ್ ಮಾಡೋದು ಏನಾಗುತ್ತೆ, ಮೈನಸ್ ಇಂಟು ಮೈನಸ್ ಎಕ್ಸ್ ಆಗುತ್ತೆ. ನೋಡಿ, ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4 ಆಗುತ್ತೆ. ಇಲ್ಲಿ ಏನಾಗುತ್ತೆ ಕೆಳಗಡೆ, x² ಮೈನಸ್ 4x ಆಗುತ್ತೆ, ಇಸ್ ಈಕ್ವಲ್ ಟು 1/24 ಆಗುತ್ತೆ. ಸೊ ಇದನ್ನ ಹಿಂಗ್ ಡೈರೆಕ್ಟ್ ಆಗಿ ಬರ್ಕೊಂಡ್ಬಿಡ್ತೀನಿ ನಾನು, x² ಮೈನಸ್ 4x, ಇದು ಈ ಕಡೆ ಬಂದ್ರೆ ಮಲ್ಟಿಪ್ಲಿಕೇಶನ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಸ್ನೇಹಿತರೆ. 24 ಇಂಟು 4 ಅಂದ್ರೆ 96 ಅಲ್ವಾ. ಈಕ್ವೇಶನ್ ಈ ಕಡೆ ತಗೊಂಡ್ರೆ -96 ಆಗುತ್ತೆ, ಇಸ್ ಈಕ್ವಲ್ ಟು 0. ಡೈರೆಕ್ಟ್ ಆಗಿ ಬರ್ಕೊತೀನಿ ಅಷ್ಟೇ. ಕ್ವಾಡ್ರಾಟಿಕ್ ಈಕ್ವೇಶನ್ ಇದು, ಎಕ್ಸ್ ನ ಸಾಲ್ವ್ ಮಾಡಿ. ಅಂದ್ರೆ 96 ಇಂಟು ಇಲ್ಲಿ ಎಕ್ಸ್ ನ ಕೋಆರ್ಡಿನೇಷನ್ ಇದೆ 1, ಇದು ಏನು ಇಲ್ಲ ಅಂದ್ರೆ 96 ಬರ್ಬೇಕು. ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಕೂಡಿದ್ರೆ ಕಳೆದ್ರೆ 12 ಬರ್ಬೇಕು. ಅಂತದ್ ಯಾವ್ದು, 12 ಎಂಟ್ಲಿ 96, ಸೊ ಮಾಡ್ಬಾರ್ದಲ್ಲ. x-12 ಇಂಟು x+8 ಅಂತ ಬರೀಬಹುದು ಇದನ್ನ, ಇಸ್ ಈಕ್ವಲ್ ಟು 0. x ಇಸ್ ಈಕ್ವಲ್ ಟು 12, x ಇಸ್ ಈಕ್ವಲ್ ಟು -8. -8 ನ ನಾವು ತಗೊಳಂಗಿಲ್ಲ, ನೆಗ್ಲೆಕ್ಟ್ ಮಾಡಬೇಕು. ಸೊ x ಇಸ್ ಈಕ್ವಲ್ ಟು 12 ತಗೋಬೇಕು. x ಇಸ್ ಈಕ್ವಲ್ ಟು 12 ತಗೊಂಡ್ರೆ ಟೋಟಲ್ ಜನ x 12 ಜನ, ಆದ್ರೆ ಪಿಕ್ನಿಕ್ ಹೋಗಿದ್ದ ಎಷ್ಟು ಜನ, x-4. ಯಾಕೆ 4 ಜನ ಲಾಸ್ಟ್ ಬರಲ್ಲ, 12 - 4 ಅಂದ್ರೆ 8 ಜನ ಪಿಕ್ನಿಕ್ ಹೋಗಿದ್ದು. ದಿಸ್ ಇಸ್ ದ ರೈಟ್ ಆನ್ಸರ್. ನೋಡಿ, ಎಲ್ಲಾ ಸ್ಟೆಪ್ ನಾನು ತುಂಬಾ ಇನ್ನೂ ಡೀಟೇಲ್ ಮಾಡಿ ಹೇಳಕೋಲ್ಲ. ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಹೆಂಗ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ದಟ್ ಇಸ್ ಅ ಬೇಸಿಕ್ ಥಿಂಗ್. ನೀವಾದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ನಿಮ್ಗೆ 10th ಗೆ ಓದಿದೀರಾ ಅಂದ್ರೆ ದಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಹೆಂಗ್ ಸಾಲ್ವ್ ಮಾಡೋದು ಗೊತ್ತಿರಬೇಕು ಅಲ್ವಾ. ಇಲ್ಲಿ ನೋಡಿ, 12 ಎಂಟ್ಲಿ 96, ಮೈನಸ್ ಪ್ಲಸ್ ಮೈನಸ್ 96 ಬಂತು. 12ರಲ್ಲಿ 8 ಕಳೆದ್ರೆ 4, ಇಲ್ಲಿ ನೋಡಿ -12 -4 ಇದೆ, ಇಲ್ಲಿ ಬಂದಿದೆ. ಸೊ ಕ್ವಾಡ್ರಾಟಿಕ್ ಈಕ್ವೇಶನ್ ಹೆಂಗ್ ಮಾಡೋದು ಸರ್ ಅಂತ ಕೇಳ್ಬಿಡಿ. KS ಪ್ರಿಪೇರ್ ಆಗ್ತಾ ಇದೀರಾ ಅಂದ್ರೆ ಅದು ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ತೀನಿ. ರಾಜು ಒಬ್ಬನೇ ಒಂದು ಕೆಲಸವನ್ನ 10 ದಿನಗಳಲ್ಲಿ ಮಾಡಬಲ್ಲ, ಮಂಜು ಅದೇ ಕೆಲಸವನ್ನ ಒಬ್ಬನೇ 12 ದಿನಗಳಲ್ಲಿ ಮಾಡಬಲ್ಲ. ಈ ಕೆಲಸವನ್ನು 4800ಗಳಿಗಾಗಿ ಮಾಡಲು ಅವರು ಕೈಗೆತ್ತಿಕೊಂಡಿದ್ದಾರೆ. ಆನಂದ ಸಹಾಯದಿಂದ ಕೆಲಸವನ್ನು 5 ದಿನಗಳಲ್ಲಿ ಮುಗಿಸಿದರೆ ರಾಜು ಮತ್ತು ಆನಂದರಿಗೆ ಕ್ರಮವಾಗಿ ಪಾವತಿಸಬೇಕಾದ ಮೊತ್ತವೆಷ್ಟು? ಮಾಮೂಲಿ ನಮ್ಮ ಒಂದು LCM ಮೆಥಡ್ ಅಂತ ಏನ್ ಕರಿತೀವಿ, ಯೂನಿಟ್ ವರ್ಕ್ ಮೆಥಡ್ ಅಂತ ಮಾಡ್ಬೋದು. ಮಾಡ್ತೀರಾ? ಎಷ್ಟು ಹೇಳ್ತೀರಾ ನೀವು? ಮಾಡಿ, ಈಸಿ ಇದೆ ಇದು ಕೂಡ. ಇಲ್ಲಿ ನೀವು ಅವರ ಎಫಿಷಿಯನ್ಸಿ ಕಂಡುಹಿಡಿಬೇಕು ಫಸ್ಟ್. ಅಂದ್ರೆ ಈಗ ರಾಜು, ನೋಡಿ, ರಾಜು ಬೇರೆ, ಮಂಜು ಬೇರೆ, ಇಲ್ಲಿ ಆನಂದ ಬಂದಾಗ ಅವ್ರ 3 ಜನ ಸರಿ ಈ ಕೆಲಸ ಇಷ್ಟ ಕೆಲಸ ಮಾಡ್ತಾರೆ. ಆನಂದ ಬಂದಾಗ ಅದನ್ನ ಅರ್ಥ ಮಾಡ್ಕೋಬೇಕು. 5 ದಿನದಲ್ಲೇ ಮುಗಿಸ್ತಾರೆ. ಅಂದ್ರೆ ಇಲ್ಲಿ ನೀವೇನ್ ಮಾಡ್ಬೋದು, 10 ದಿನ. ಓಕೆ, 10 ದಿನ, 12 ದಿನ, ಇನ್ನೊಂದು 5 ದಿನ. 10 ದಿನ ಯಾರು? ರಾಜು. 12 ದಿನ ಯಾರು? ಮಂಜು. ಇದ್ಯಾರು? ರಾಜು, ಮಂಜು, ಆನಂದ್. 5 ದಿನದಲ್ಲಿ ಮುಗಿಸ್ತಾರೆ ಒಟ್ಟಿಗೆ ಕೆಲಸ ತಗೊಂಡ್ರೆ. ಸೊ LCM ಏನೋ 10, 12, 5 LCM 60 ಬರುತ್ತೆ. ಸೊ ನೋಡಿ, ಇದರಿಂದ ಎಷ್ಟೋಗುತ್ತೆ? 10 × 6. ಸೊ ರಾಜು ಪರ್ ಡೇ ವರ್ಕ್ ಏನಾಗುತ್ತೆ? ಎಫಿಷಿಯನ್ಸಿ 6.
ಮಂಜುದ್ ಏನಾಗುತ್ತೆ ಪರ್ ಡೇ ವರ್ಕ್ 12. ರಾಜು ಮಂಜು ಆನಂದದು ಒಟ್ಟು ಪರ್ ಡೇ ವರ್ಕ್ ಎಷ್ಟು 5 12 ಸಾರಿ 12 ಐದ್ಲಿ ತಾನೆ ಇದು 12 ಐದ್ಲಿ 60. ಎಸ್, ಇವ್ರದ್ದು 5 ಇದೆ, 12 ಐದ್ಲಿ, ಸೊ 12 ಆಗುತ್ತೆ ಇಲ್ಲಿ. ಸಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮಗೆ ಆನಂದದು ಪರ್ ಡೇ ವರ್ಕ್ ಬೇಕು. ರಾಜು ಪರ್ ಡೇ ವರ್ಕ್ ಇದೆ, ಮಂಜು ಪರ್ ಡೇ ವರ್ಕ್ ಇದೆ, ಎಫಿಷಿಯನ್ಸಿ ಗೊತ್ತಾಗಿದೆ 6 5 ಅಂತ. ಆನಂದ್ ಬೇಕು, ಇಲ್ಲಿ R ಪ್ಲಸ್ M ಪ್ಲಸ್ A ಇರೋದು 12. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನೋಡಿ, ಇದಕ್ಕೂ ನೋಡಿದ್ರೆ 12, ಇದಕ್ಕೂ ನೋಡಿದ್ರೆ 12 ಇಂಟು 5 60. ದಿಸ್ ಇಸ್ ದ ಟೋಟಲ್ ವರ್ಕ್ ಅಂತ ಕರಿತೀವಿ, ಟೋಟಲ್ ವರ್ಕ್. ಸೊ ಇವಾಗ ಏನ್ ಮಾಡ್ತೀರಾ ಸರ್, ಈಗ R ಪ್ಲಸ್ M ಪ್ಲಸ್ A ಇದೆಯಲ್ಲ, ಇಲ್ಲಿ 6 M ಕೂಡಿದ್ರೆ 11 ಆಗುತ್ತೆ. ಈ ಎರಡು ಜಾಗಕ್ಕೆ ನಾವು 11 ಹಾಕೋಬಹುದು. ಪ್ಲಸ್ A ಇಸ್ ಈಕ್ವಲ್ ಟು 12. ಸೊ A ಇಸ್ ಈಕ್ವಲ್ ಟು ಎಷ್ಟು, ಈ ಕಡೆ ಬಂದ್ರೆ 12 1 ಕಲರ್ 1. ಸೊ ಅಲ್ಲಿಗೆ ಆನಂದದ ಪರ್ ಡೇ ವರ್ಕ್ ಎಫಿಷಿಯನ್ಸಿ 1. ಇಲ್ಲಿ ಏನ್ ಕೊಟ್ಟಿದ್ದಾನೆ, ಆನಂದ್ ಸಹಾಯದಿಂದ ಕೆಲಸವನ್ನು 5 ಮುಗಿಸಿದ್ದಾರೆ. ಅಂದ್ರೆ ಮಂಜು ರಾಜು ಆನಂದ್ ಸೇರಿ 5 ದಿನದಲ್ಲಿ ಮುಗಿಸ್ತಾ ಇದ್ರು. ಹಾಗಾದ್ರೆ ಆನಂದ್ ಎಫಿಷಿಯನ್ಸಿ ಎಷ್ಟು, ರಾಜು ಎಫಿಷಿಯನ್ಸಿ 6, ಒಂದ್ ದಿನಕ್ಕೆ 6 ಕೆಲಸ ಮುಗಿಸ್ತಾನೆ. ಮಂಜು ಎಫಿಷಿಯನ್ಸಿ 5, ಹಾಗೆ ಆನಂದ್ 1 ಅಂತ ಕಂಡಿಡ್ಕೋಬೇಕು. ಇವಾಗ ನಿಮ್ಗೆ ರಾಜು ಮಂಜು ಆನಂದದು ನಿಮ್ಗೆ ರೇಷಿಯೋ ಸಿಗುತ್ತೆ, ಅವ್ರ ಕೆಲಸ ಮಾಡೋದು ಎಷ್ಟು ಅಂತ ಒಂದ್ ದಿನಕ್ಕೆ. ಸೊ ಇದ್ರ ಪ್ರಕಾರ ದುಡ್ಡು ಕೊಡ್ಬೇಕು ನಾವು. ಟೋಟಲ್ ಎಷ್ಟು ಅಮೌಂಟು 4800, 4800 ಟೋಟಲ್. ಇವ್ರ ಟೋಟಲ್ ಎಷ್ಟಿದೆ 12 ಅಲ್ವಾ, 12 ಇದೆ ಟೋಟಲ್ ಯೂನಿಟ್. ಸೊ 12 ಇದೆ, 12 ಈಸ್ ಈಕ್ವಲೆಂಟ್ ಟು 4800 ಸಾರಿ. ಸೊ 12 ಒಂದ್ಲಿ 12 2 24 12 3 34 48 ಅಲ್ವಾ. ಸೊ ಅಂದ್ರೆ ಎಷ್ಟಾಯ್ತು 400. ಸೊ 1 ಯೂನಿಟ್ ಅಂದ್ರೆ 400. ಅಂದ್ರೆ ಆನಂದ್ ಎಷ್ಟು ಸರ್, ಆನಂದ್ 400 ರೂಪಾಯಿ 1 ಯೂನಿಟ್ ಅಂದ್ರೆ. ನಮಗೇನ್ ಕೇಳಿದ್ದಾನೆ, ರಾಜು ಅಂಡ್ ಆನಂದ್. ಸೊ 1 ಯೂನಿಟ್ ಅಂದ್ರೆ 400, ರಾಜು ಎಷ್ಟು 6, 6 4 24. ಸೊ ಅಂದ್ರೆ 2400. ಸೊ ಅಲ್ಲಿಗೆ ಮಂಜುದು ಕಂಡುಹಿಡಿಯಬಹುದು. 1 ಯೂನಿಟ್ 4 ಅಂದ್ರೆ 5 4 20, ಇವನು 20,000. ನಮಗ್ ಕೇಳಿರೋದೆಷ್ಟು, ರಾಜು ಮತ್ತೆ ಆನಂದ್. ಸೊ 24 2400 ಪ್ಲಸ್ 400. ರಾಜು ಮತ್ತೆ ಆನಂದ್, ಸೊ 2400 ಪ್ಲಸ್ 400. ಸೊ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ, ಸಿಂಪಲ್ ಯೂನಿಟ್ ವರ್ಕ್ ಮೆಥಡ್ ಇದು. ಸೊ ಈ ತರ ಇನ್ನೊಂದಿದೆ ನೋಡಿ, ಇದು ನಿಮಗೆ ಇತ್ತೀಚೆಗೆ ಭಾರತ ಸರ್ಕಾರದ ಸಚಿವಾಲಯದಲ್ಲಿ ಕಾರ್ಯದರ್ಶಿ ಹುದ್ದೆಗೆ ಬಡ್ತಿ ಕೊಟ್ಟಿದ್ದಾರೆ. ಲಿಖಿತ ಪರೀಕ್ಷೆಯಲ್ಲಿನ ಅಭ್ಯರ್ಥಿಗಳ ಸಾಧನೆಗಳನ್ನು ಆಧರಿಸಿ ಅವರನ್ನು ತಾಂತ್ರಿಕ ಮೇಲ್ವಿಚಾರಕರ ಹುದ್ದೆಗೆ, ಓಕೆ, ಲಿಖಿತ ಪರೀಕ್ಷೆ ಬರೆದಿರ್ತಾರೆ. ತಾಂತ್ರಿಕ ಮೇಲ್ವಿಚಾರಕರು, ಇದು ಇಂಗ್ಲಿಷ್ ಅಲ್ಲಿ ಇದೆ, ನೋಡ್ಕೋಬಹುದು. ಟೆಕ್ನಿಕಲ್ ಸೂಪರ್ ಹುದ್ದೆಗೆ ನೀವು ರಿಟರ್ನ್ ಎಕ್ಸಾಮಿನೇಷನ್ ಆಗಿದೆ. ಅವ್ರ ಪರ್ಫಾರ್ಮೆನ್ಸ್ ಇನ್ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಟೋಟಲ್ 15 ಕ್ಯಾಂಡಿಡೇಟ್ ಹ್ಯಾವ್ ಬಿನ್ ಶಾರ್ಟ್ ಲಿಸ್ಟೆಡ್. 15 ಜನ ಇದ್ದಾರೆ, ಅದ್ರಲ್ಲಿ 3 ಪೋಸ್ಟ್ ಇದೆ. ಓಕೆ, ನಾವು ನಾನು ಇಂಗ್ಲಿಷ್ ಕನ್ನಡ ಎರಡೂ ಹೇಳ್ತೀನಿ, ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಅವರು ಇರ್ತಾರೆ. ಒಟ್ಟು 3 ಹುದ್ದೆಗಳಿಗೆ 15 ಪಟ್ಟಿ ಮಾಡಲಾಗಿದೆ ಅವರ ರಿಟರ್ನ್ ಎಕ್ಸಾಮ್ ಪ್ರಕಾರ. ಈಗ ಅವರ ಶೈಕ್ಷಣಿಕ ಸಾಧನೆ, ಅವ್ರು ಹೆಂಗ್ ಓದಿದ್ದಾರೆ ಶೈಕ್ಷಣಿಕವಾಗಿ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಏನಿದೆ, ಅವರ ನಡೆಯ ದಾಖಲೆಗಳೇನಿದೆ, ಅದರಲ್ಲಿ ಪ್ರಕಾರ ನೀವು ಶಿಫಾರಸ್ ಮಾಡಬೇಕಾಗಿದೆ. ನೀವು ನಂಬಿಕೆ ಸಲಹೆಗಾರ ಅಂತ ಹೇಳಿ ಭಾವಿಸಿರೋ ಒಬ್ಬ ಹಿರಿಯ ಅಧಿಕಾರಿ ಬರ್ತಾನೆ, ನಿಮ್ಮ ಸೀನಿಯರ್ ಒಬ್ಬ, ಮೊದಲ 3 ಆಯ್ಕೆಗಳಲ್ಲಿರೋ ಒಬ್ಬ ಅಭ್ಯರ್ಥಿಯನ್ನು ಶಿಫಾರಸು ಮಾಡಲು ತಿಳಿಸ್ತಾರೆ. ಫಸ್ಟ್ 3 ಪೊಸಿಷನ್ ಅಲ್ಲಿ ಇರ್ತಾರೆ, ಅಂದ್ರೆ ನಿಮ್ಗೆ ರೋಲ್ ನಂಬರ್ ಪ್ರಕಾರ ಅದ್ರಲ್ಲಿ ಒಬ್ಬನ್ನ ಆಯ್ಕೆ ಮಾಡ್ಬೇಕು ಅಂತ ತಿಳಿಸ್ತಾರೆ. ಆಗ ನೀನೇನ್ ಮಾಡ್ತೀರಾ, ನೀವು ಅಧಿಕಾರಿ KPSC ಅಲ್ಲಿ ಕೂತಿದ್ದೀರಾ, ನಿಮ್ ಸೀನಿಯರ್ ಬಂದ್ ಹೇಳ್ತಾನೆ, ಈಗ ಹೇಳಿ ನೋಡೋಣ ಏನ್ ಮಾಡ್ತೀರಾ ಅಂತ. KPSC ಅಲ್ಲಿ ನೀವೇ ಕೂತ್ಕೊಂಡಿದ್ದೀರಾ, ಹೇಳಿ ಈ ವಿಷಯವನ್ನು ತಕ್ಷಣದ ಮೇಲಾಧಿಕಾರಿ ಗಮನಕ್ಕೆ ತರುತ್ತೀರಾ ಮತ್ತು ಅವರ ಮೌಖಿಕವಾಗಿ ನಿರ್ದೇಶಿಸಿದಂತೆ ಮಾಡುತ್ತೀರಾ. ನಿಮ್ಮ ಸಲಹೆಗಾರರಿಂದ ನಿಮ್ಮನ್ನು ಅನುಸಂಧಾನ ಮಾಡಿದ ಹಿರಿಯ ಅಧಿಕಾರಿಗಳ ಕೋರಿಕೆಯನ್ನು ಮನ್ನಿಸ್ತೀರಾ, ಅವ್ರು ಹೇಳದ್ನ ಮನ್ನಿಸ್ತೀರಾ. ಅವರಿಗೆ ಅಧಿಕ ಆಧಾರವನ್ನು ಹೇಳುತ್ತಾ ಅವರು ತಿಳಿಸಿದ ಅಭ್ಯರ್ಥಿಯ ಸ್ಥಾನವನ್ನು ಲೆಕ್ಕಿಸದೆ ಅವಳ ಶಿಫಾರಸ್ ಮಾಡ್ತೀರಾ. ಒಂದು ಮೇಲಾಧಿಕಾರಿಗೆ ಮೌಖಿಕವಾಗಿ ತಿಳಿಸ್ತೀರಾ, ಅಥವಾ ಅವ್ರು ಹೇಳದಂಗೆ ಶಿಫಾರಸ್ ಮಾಡ್ತೀರಾ. ಆ 3 ಜನ ಒಬ್ಬನ ಅವನ ಎಷ್ಟೇ ಮಾರ್ಕ್ಸ್ ತೆಗೆದಿದ್ರು, ಓಕೆ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ. ನೆಕ್ಸ್ಟ್ ಎಲ್ಲ 15 ಅಭ್ಯರ್ಥಿಗಳ ಪ್ರೊಫೈಲ್ ಪರೀಕ್ಷಿಸ್ತೀರಾ ಹಾಗೂ ಅವರ ಮೆರಿಟ್ ನ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳುವಿರಿ. ನಿಮ್ಮ ಬಳಿ ಆ ಹಿರಿಯ ಅಧಿಕಾರಿಯು ಶಿಫಾರಸ್ ಮಾಡಿದ ಅಭ್ಯರ್ಥಿಯು ಆಯ್ಕೆಯಾಗಬಹುದಾದ ಸಾಧ್ಯತೆ ಇದ್ದರೂ ಕೂಡ ನೀವು ಮೆರಿಟ್ ಪ್ರಕಾರ ಹೋಗ್ತೀರಿ ಅಂತ ಹೇಳಿದ್ದಾರೆ. ಇನ್ನೊಂದು, ಕಚೇರಿಯಲ್ಲಿ ಇದು ಭ್ರಷ್ಟಾಚಾರ ವೃದ್ಧಿಯಾಗುವುದರಿಂದ ನಿಮ್ಮ ಹಿರಿಯ ಅಧಿಕಾರಿಗಳು ಶಿಫಾರಸ್ ಮಾಡಿದ ಅಭ್ಯರ್ಥಿಯು ಆಯ್ಕೆ ಆಗುವುದೇ ಇಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತೀರಿ, ಆತನ ಆದ್ಯತೆಯಲ್ಲಿ ಕೆಳಗಿಳಿಸುತ್ತೀರಿ. ಅಂದ್ರೆ ಅವ್ನು ಶಿಫಾರಸ್ ಮಾಡಿದಾನೆ ಅಂದ್ರೆ ಅರ್ಥ ಅವ್ನು ಸೆಲೆಕ್ಟ್ ಆಗುವಂತ ಚಾನ್ಸೇ ಇಲ್ಲ, ಅದಕ್ಕೆ ಅವ್ನು ಶಿಫಾರಸ್ ಮಾಡಿದ್ದಾರೆ. ಓಕೆ, ಹಾಗಾಗಿ ಅವನನ್ನ ಸೆಲೆಕ್ಟೇ ಮಾಡಲ್ಲ, ನೋಡೋದೇ ಇಲ್ಲ ಅವನನ್ನ ಅಂತ ಕೆಳಗಾಗ್ತೀರಾ. ಹಂಗ್ ಮಾಡಂಗಿಲ್ಲ, 15 ತಗೋಬೇಕು, ನೋಡ್ಬೇಕು. ಅಕಸ್ಮಾತ್ ಅವ್ರು ಹೇಳಿರ್ಬೋದು, ಶಿಫಾರಸ್ ಮಾಡಿರ್ಬೋದು, ಅಕಸ್ಮಾತ್ ಮೆರಿಟ್ ಪ್ರಕಾರ ಅವನು 3 ಪೊಸಿಷನ್ ಅಲ್ಲಿ ಅವನು ಒಂದಿರ್ಬೋದು, ಮೆರಿಟ್ ಪ್ರಕಾರ ಅವ್ರು ಶಿಫಾರಸು ಮಾಡಿರ್ಬೋದು, ಮೆರಿಟ್ ಪ್ರಕಾರ 3rd ಪೊಸಿಷನ್ ಒಳಗೆ ಅವನು ಇರ್ಬೋದು. ಆಗ ಅವ್ನು ಸೆಲೆಕ್ಟ್ ಮಾಡ್ಲೇಬೇಕಾಗತ್ತೆ, ಅವ್ರು ಶಿಫಾರಸ್ ಮಾಡೋದು ಅಂತ ಕೆಳಗಾಗಲ್ಲ. ದಿಸ್ ಇಸ್ ರಾಂಗ್.
ಅಂಡ್ ದಿಸ್ ಇಸ್ ರಾಂಗ್. ದುಡ್ಡು ಅವ್ರು ಹೇಳಿದ ಮನ್ಸೋದು ರಾಂಗ್, ಮೇಲಧಿಕಾರಿಗೆ ಕಂಪ್ಲೇಂಟ್ ಕೊಡೋದು ರಾಂಗ್. ನೀವೇನ್ ನಿಮ್ ಕೆಲಸ ಏನಿದೆ ಆ ಕೆಲಸ ಮಾಡ್ಬಿಟ್ಟು ಬರೋದು ಬೆಸ್ಟ್. ಎಲ್ಲ 15 ಪ್ರೊಫೈಲ್ ನೋಡ್ತೀರಾ, ನಿಮ್ಮ ಮೆರಿಟ್ ಆಧಾರ ಪ್ರಕಾರ ಏನ್ ಮಾಡ್ಬೇಕು ಅದನ್ನ ಮಾಡ್ತೀರಾ. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಈ ತರ ಕ್ವಶನ್ಸ್ ಬರ್ತವೆ ಸ್ನೇಹಿತರೆ. ಓಕೆ, KS ಲೆವೆಲ್ ಆಗಿರೋದ್ರಿಂದ ಡಿಫಿಕಲ್ಟಿ ಇರುತ್ತೆ ನಿಮ್ಗೆ ಮೆಂಟಲ್ ಎಬಿಲಿಟಿ ಸ್ವಲ್ಪ, ನಾರ್ಮಲ್ ತರ ಎಲ್ಲ. ಅರ್ಥ ಆಗಿಲ್ಲ ಸರ್ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮ್ಮ ಹಳೆ ವಿಡಿಯೋಗಳು ನೋಡಿ. ಈಗ ಇದನ್ನ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಹಳೆ ವಿಡಿಯೋಗಳು ನೋಡಬೇಕು. ಒಂದೇ ಸಲ ಹೊಸದಾಗಿರೋರ್ಗೆ ಅರ್ಥ ಆಗಲ್ಲ. ನಮ್ಮ ವಿಡಿಯೋಸ್ 2 ವರ್ಷದಿಂದ 3 ವರ್ಷದಿಂದ ಫಾಲೋ ಮಾಡ್ತಿರೋ ಗೊತ್ತಿರುತ್ತೆ. ಓಕೆ, ಮೆಂಟಲ್ ಎಬಿಲಿಟಿ ವಿಡಿಯೋಸ್ಗಳನ್ನ. ಹಂಗೆ ಇದು ಅಷ್ಟೇ, ಹೆಂಗ್ ಬಂತು ಇವೆಲ್ಲ ನೀವು ಸ್ವಲ್ಪ, ಯಾಕಂದ್ರೆ ಪ್ರತಿ ಒಂದು ಇದನ್ನು ನಾನು ಡೀಟೇಲ್ ಆಗಿ ಇನ್ನೂ ತುಂಬಾ ಡೀಟೇಲ್ ಆಗಿ ಹೇಳಕ್ ಹೋದ್ರೆ ಇನ್ನೂ ಟೈಮ್ ತಗೊಳುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಹೆಚ್ಚಾಗುತ್ತೆ. ನಾವು ಇನ್ನು ಮುಂದೆ ವಿಡಿಯೋಸ್ ಗಳನ್ನ ತರ್ತೀನಿ ಸ್ನೇಹಿತರೆ. ಅರ್ಥ ಆಗಂಗೆ ಇನ್ನೂ ಸ್ವಲ್ಪ ಟ್ರೈ ಮಾಡ್ತೀವಿ. ಓಕೆ, ಟೈಮ್ ತಗೊಂಡು ಪರವಾಗಿಲ್ಲ, ಬೇಕಾದ್ರೆ ಒಂದ್ ವಿಡಿಯೋದಲ್ಲಿ 2 ರಿಂದ 3 ಕ್ವಶನ್ ಸಾಲ್ವ್ ಮಾಡೋದಾಗ್ಲಿ ಮಾಡೋಣ. ಅರ್ಥ ಆಗಿಲ್ಲ ಕಮೆಂಟ್ ಮಾಡಿ, ನಾವು ಮುಂದಿನ ವಿಡಿಯೋದಲ್ಲಿ ಅದನ್ನ ರೆಕ್ಟಿಫೈ ಮಾಡ್ಕೊಂಡು ಕಮ್ಮಿ ಕ್ವಶನ್ಸ್ ಅಲ್ಲಿ ತಗೊಂಡು ಜಾಸ್ತಿ ಒತ್ತಡ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಪ್ರೀವಿಯಸ್ ವಿಡಿಯೋಸ್ ನ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಇದೆ, ಫಾಲೋ ಮಾಡ್ಬೋದು.